ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಶಿವರಾಮೇಗೌಡ ಅವ್ರ ತಮ್ಮ ಎಲ್ಲರೂ ಸೇರಿಕೊಂಡು ಊರಲ್ಲಿ ಯಾರು ಪ್ರಚಾರಕ್ಕೆ ಬಿಡದೇ ಇರೋ ಕಾರಣ ಯೋಚನೆ ಮಾಡ್ಕೊತಾ ನಿಂತಿರ್ತಾರೆ. ಆಗ ಗೋವಿಂದ ಇಲ್ಲಿ ತನಕ ಯಾವ ಊರಿಗೆ ಹೋದ್ರೂ ಪಟಾಕಿ ಹೊಡೆದು ಹಾರ ಹಾಕಿ ಸ್ವಾಗತ ಮಾಡ್ತಿದ್ದ ಜನ ಇವತ್ತು ಊರೊಳಗೆ ಹೋಗೋಕ್ಕೆ ಬಿಡ್ತಿಲ್ವಲ್ಲಣ್ಣ, ಎಲೆಕ್ಷನ್ ಹತ್ರ ಇರಬೇಕಾದ್ರೆ ಹಿಂಗಾಯ್ತಲ್ಲಣ್ಣ ಅಂತ ಅಂತಾನೆ. ಅದೇ ಸಮಯಕ್ಕೆ ಗೋವಿಂದನಿಗೆ ಫೋನ್ ಬರುತ್ತೆ. ಆಗ ಅವ್ರ ಅಣ್ಣಂಗೆ ಹೇಳ್ತಾನೆ, ಅಣ್ಣ ಅಧ್ಯಕ್ಷರು ಫೋನ್ ಮಾಡಿದ್ರು, ನಿನ್ನ ಪರವಾಗಿ ಓಟ್ ಕೇಳಕ್ಕೆ ಹೋದ್ರೆ ಯಾವ ಊರಲ್ಲೂ ಒಳಗೆ ಸೇರಿಸ್ಕೊಳ್ತಾ ಇಲ್ವಂತೆ ಅಂತ ಹೇಳ್ತಾನೆ. ಸದ್ಯಕ್ಕೆ ಬಹಿರಂಗ ಸಭೆ ಇದೆ, ಜನ ಸೇರ್ಸೋದು ಹೆಂಗನ್ನ ಅಂತ ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ಭದ್ರೇಗೌಡ ವಿಷಯ ತಿಳಿದು, ಕ್ವಾಟ್ಲೆ ಜನ ಅಪ್ಪಯ್ಯನ ಊರೊಳಗಡೆನೆ ಸೇರಿಸ್ತಾ ಇಲ್ಲ ಅಂದ್ರೆ ಅಪ್ಪಯ್ಯನ ರಾಜಕೀಯದ ಭವಿಷ್ಯ ಹೆಂಗಲ್ಲ ಅಂತ ಮಾತಾಡ್ಕೊತಾನೆ. ಈಗ ಇದಕ್ಕೆ ಪರಿಹಾರ ಅಂದ್ರೆ ಒಂದೇ, ಆ ರೌಡಿಗಳೇ ನಮ್ದೇನು ತಪ್ಪಿಲ್ಲ ಅಂತ ಬಾಯಿ ಬಿಡಬೇಕು, ಆ ಕೆಲಸ ಮಾಡಿದ್ರೇನೆ ನಮ್ಮ ಅಪ್ಪಯ್ಯನ ಮೇಲಿರೋ ಕಳಂಕ ಹೋಗೋದು ಅಂತ ಹೇಳ್ತಾನೆ. ಈ ಕಡೆ ಶಿವರಾಮೇಗೌಡ ಅವ್ರ ತಮ್ಮ ಮಾತಾಡ್ತಿರ್ಬೇಕಾದ್ರೆ ಚೆಲ್ವ ಅಲ್ಲಿಗೆ ಬಂದು, ಗೌಡ್ರೆ, ನಿಮ್ಮ ವಿರುದ್ಧ ಯಾರೋ ಬೇಕು ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ನಿಮ್ಮನ್ನ ಸೋಲಿಸ್ಲೇಬೇಕು ಅಂತ ಮಸ್ಲತ್ ಮಾಡೋರೆ, ಹೋಟ್ಲು ಹೊಡೆದಾಕಕ್ಕೆ ಬಂದವ್ರನ್ನ ಹೊಡೆದಾಕಿದ್ದು ನಿಮ್ಮ ಮಗನೇ ಅಂತ ತೋರಿಸ್ತಾ ಇಲ್ಲ ಅಂದ್ರೆ ಭಾರಿ ಷಡ್ಯಂತ್ರವನ್ನೇ ಮಾಡೋರೆ. ಅವ್ರ ಷಡ್ಯಂತ್ರ ಫಲ ಕೊಡಕ್ಕೆ ಬಿಡಬಾರ್ದು, ನಾನು ನಿಮ್ಮ ಜೊತೆ ಬಂದ್ಬಿಟ್ಟು ಅವ್ರ ಷಡ್ಯಂತ್ರ ಇದು ಅಂತ ತೋರಿಸ್ತೀನಿ ಜನಗಳಿಗೆ ಅಂತ ಹೇಳ್ತಾನೆ. ಯಾವ ಊರಲ್ಲಿ ನಿಮ್ಮನ್ನು ಬಿಡಕ್ಕಿಲ್ಲ ಅಂತಾರೋ ಆ ಊರಲ್ಲೇ ನಿಮ್ಮನ್ನ ಸ್ವಾಗತ ಮಾಡಬೇಕು, ಹಂಗೆ ಮಾಡ್ತೀನಿ ಅಂತಾನೆ ಚೆಲ್ವ. ನಾನೇ ಎಲ್ಲ ಸತ್ಯ ಹೇಳ್ಬಿಡ್ತೀನಿ, ಕೋಪ ಮಾಡ್ಕೊಳ್ಳೋ ಟೈಮಲ್ಲ ಗೌಡ್ರೆ ಅಂತ ಹೇಳ್ತಾ ಇರ್ತಾನೆ. ಬನ್ನಿ ಬೇಗ ಹೋಗಿ ಪ್ರಚಾರ ಶುರು ಮಾಡೋಣ ಅಂತಾನೆ. ಕೋಪ ಮಾಡ್ಕೊಂಡ ಶಿವರಾಮೇಗೌಡ, ಗೋವಿಂದ, ಮೊದಲು ಅವನ್ನ ಇಲ್ಲಿಂದ ಹೋಗಕ್ಕೆ ಹೇಳು, ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ಬೇಕು ಅಂತ ನಂಗೆ ಗೊತ್ತದೆ, ಅವ್ನ ಸಹಾಯ ಏನು ಬೇಕಾಗಿಲ್ಲ ಅಂತ ಹೇಳಿ ಕಳಿಸು ಅಂತಾನೆ. ಇಂಥವ್ರು ಓಟ್ ಕೇಳಿ ನಾನು ಗೆಲ್ಬೇಕಾಗಿಲ್ಲ, ನಮ್ಗಿಂಥ ಪರಿಸ್ಥಿತಿ ಬರೋ ಕಾರಣನೇ ಇವನು, ಇವ್ರ ನೆರಳು ನಮ್ಮ ಮೇಲೆ ಬೀಳ್ಬಾರ್ದು, ಕಳಿಸು ಇವನ್ನ ಅಂತಾನೆ. ಆಗ ಗೋವಿಂದ ಚೆಲ್ವನ್ಗೆ ಇನ್ನೊಂದು ಅಡ್ಡನಾಹುತ ಆಗಬಾರ್ದು ಅಂದರೆ ಮೊದಲು ಇಲ್ಲಿಂದ ಹೊಂಟೋಗು ಅಂತಾನೆ. ಜನಕ್ಕೆ ಹೆಂಗೆ ಸತ್ಯ ಅರ್ಥ ಮಾಡಿಸ್ಬೇಕು ಅಂತ ನಮಗೆ ಚಂದ ಗೊತ್ತದೆ, ಹೋಗು ಅಂತಾನೆ. ಪಾಪ ಚೆಲ್ವ ಅವ್ರ ಮಾತು ಕೇಳಿ ಸುಮ್ಮನೆ ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಅಜ್ಜಿ ಸುಭಾಷಂಗೆ ಏನು ಹೇಳ್ತಾ ಇದ್ದಿಲ್ಲ ಅಂತಾಳೆ. ಆಗ ಸುಭಾಷ, ಹ್ಞೂ ಅಮ್ಮಮ್ಮ, ಇದು ಒಂದು ಊರಿನ ಕತೆ ಅಲ್ಲ, ಎಲ್ಲ ಊರಲ್ಲೂ ಇದೇ ಕತೆ ಆಗದೆ, ನೆನ್ನೆ ಗಂಟ ಅವ್ರ ಜೊತೆಗಿದ್ದವರೆಲ್ಲ ಇವತ್ತು ಅವ್ರ ಮುಂದೆ ತಿರುಗಿ ಬಿದ್ದವ್ರೆ ಅಂತಾನೆ. ಆಗ ಮೋಹನ, ಅವರು MLA ಆಗದಿದ್ರೂ ಅವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಗೌರವ ಕೊಡ್ತಾ ಇದ್ರು, ಆದರೆ ಈಗ ಅವ್ರಿಗಿದ್ದಿದ್ದ ಗೌರವ ಎಲ್ಲ ಮಣ್ಪಾಲ್ ಆಗ್ತಿದೆಯಲ್ಲ, ಏನು ಮಾಡೋದು ದೇವ್ರೆ ಅಂತ ಅಂತಿರ್ತಾಳೆ. ಆಗ ಸಾವಿತ್ರಿ, ಅದು ಯಾವ ಗಳಿಗೆಯಲ್ಲಿ ನಮ್ಮ ಅಣ್ಣ ಈ ಅನಿಷ್ಟದವ್ರು ಸಹವಾಸ ಮಾಡಿದ್ನೋ, ಸಂಬಂಧ ಬೆಳೆಸಿದ್ನೋ, ಆವಾಗಲಿಂದ ನಮ್ಮ ಅಣ್ಣನ ಮರ್ಯಾದೆ ಎಲ್ಲ ಹೋಯ್ತು ಅಂತಾಳೆ. ಅದಕ್ಕೆ ಈಶ್ವರಿನೂ, ನೀ ಹೇಳಿದ್ದು ನಿಜ ಸಾವಿತ್ರಿ, ಬಾವ ಅವ್ರ ಸಂಬಂಧ ಮಾಡಿ ಜಾಣೆ ಅನುಭವಿಸ್ಬಿಟ್ರು ಅಂತಾಳೆ. ಆಗ ಚಿತ್ರನು, ಇದರಿಂದ ಯಾರ್ದೋ ಮಸ್ಲತ್ತಿರಬೇಕು ಅಂತಾಳೆ. ಆಗ ಈಶ್ವರಿ, ಇನ್ಯಾರ್ದವ, ಅವ್ರದ್ದೇ ಇರ್ತದೆ, ಪಂಚಾಯತಿ ಸೇರಿಸಿ ಮಗಳನ್ನ ಸೇರಿಸ್ತಾರಲ್ಲ ಅವ್ರದ್ದೇ ಇರ್ತದೆ ಅಂತ ವಿದ್ಯಾ ಅವ್ರ ಮನೆಯವ್ರ ಮೇಲೆ ಹಾಕ್ತಾಳೆ. ಆಗ ಅಜ್ಜಿ, ಯಾರು ಏನು ಅನ್ಕೊಂಡಿದ್ದಾರೋ, ಆದರೆ ಹಾಳಾಗ್ತಿರೋದು ನನ್ನ ಮಗನ ಹೆಸರು ಅಂತಾಳೆ. ಅವನಿಗೆ ಕೆಟ್ಟ ಹೆಸರು ತಂದವರು ಯಾರೂ ಉದ್ಧಾರ ಆಗಕ್ಕಿಲ್ಲ, ಅವನ ಮನೆ ಹಾಳಾಗ ಅಂತ ಶಾಪ ಹಾಕ್ತಾ ಇರ್ತಾಳೆ. ಈ ಕಡೆ ಮೋಹನ, ಸುಭಾಷ, ಈಗ ನಿಮ್ಮ ದೊಡ್ಡಪ್ಪ ಎಲ್ಲಿದ್ದಾರೆ ಅಂತಾಳೆ. ಆಗ ಸುಭಾಷ, ಅದೇ ದೊಡ್ಡಮ್ಮ, ಇವತ್ತು ಸಭೆ ಇತ್ತಲ್ಲ ಅಲ್ಲೇ ಅವರೇ ಅಂತಾನೆ. ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಏನಾಗ್ತದೋ ಅಂತ ಎಲ್ಲರೂ ತಲೆ ಕೆಡ್ಸ್ಕೊಂಡು ಕುಂತವ್ರೆ ಅಂತ ಹೇಳ್ತಾನೆ. ಆಗ ಅಜ್ಜಿಲೇ ಮೋಹನ, ಈಶ್ವರಿ, ನೀವು ಹೋಗಿ ಅವನ ಜೊತೆ ನಿಂತ್ಕೊಳ್ಳಿ, ಊರಿಗೆ ಹೋಗಿ ಇದರಲ್ಲಿ ನನ್ನ ಮಗನ ತಪ್ಪೇನೂ ಇಲ್ಲ ಅಂತ ಅರ್ಥ ಮಾಡಿಸಿ ಅಂತಾಳೆ. ಏನಾದರೂ ಮಾಡಿ ನನ್ನ ಮಗನ ಹೆಸರನ್ನ ಉಳಿಸಿ, ಬಿರ್ನೆ ಹೋಗಿ ಅಂತ ಹೇಳ್ತಾಳೆ. ಆಗ ವಿದ್ಯಾ ಅಳ್ತಾ ನಿಂತಿರ್ತಾಳೆ. ಅಜ್ಜಿ ಅವಳ ಹತ್ರ ಹೋಗಿ ಥೂ ಅಂತ ಹೇಳಿ ಈ ಕಡೆ ತಿರ್ಕೊಂಡು ಕೈ ಮುಗಿದು, ತಾಯಿ ಉಲ್ಕೇರಮ್ಮ, ಇದೇಟ್ ನಮಗೆ ಪರೀಕ್ಷೆ ಮಾಡ್ತೀಯ ತಾಯಿ ಅಂತ ಹೋಗ್ಬಿಡ್ತಾಳೆ ಅಜ್ಜಿ ಆ ಕಡೆ. ಆಗ ಚಂಪಾ, ಅವ್ರ ಬಗ್ಗೆ ನಿಂಗೆ ಗೊತ್ತು ತಾನೆ, ಈಗ ಅಳೋದು ಬಿಟ್ಟು ಮುಂದೆ ಏನು ಮಾಡ್ಬೇಕು ಅಂತ ಯೋಚನೆ ಮಾಡಕ್ಕ ಅಂತ ಹೇಳ್ತಾಳೆ. ಆಗ ಹೊರಗಡೆ ಬಂದು ವಿದ್ಯಾ ಮತ್ತು ಚಂಪಾ ಮಾತಾಡ್ಕೊತಾ ಇರ್ತಾರೆ. ವಿದ್ಯಾ, ರೌಡಿಗಳನ್ನ ಕಳಿಸಿ ನಮ್ಮ ಅಂಗಡಿನ ಹೊಡೆದಾಕಕ್ಕೆ ಹೇಳಿದ್ದು ಈಶ್ವರಿ ಮತ್ತು ಸಾವಿತ್ರಮ್ಮ ಅಂತ ಹೇಳ್ತಾಳೆ. ಆದರೆ ನ್ಯೂಸಲ್ಲಿ ಬರ್ತಾ ಇರೋದು ಮಾವಯ್ಯನ ಹೆಸರು, ಜನ ತಪ್ಪು ತಿಳ್ಕೊತಾ ಇರೋದು ಮಾವಯ್ಯನ ಬಗ್ಗೆ ಅಲ್ಲ, ಇವ್ರಿಗೊಂಚೂರಾದರೂ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪನಾದರೂ ಇದ್ದಾತೆ ಅಂತಾಳೆ. ಆಗ ಚಂಪಾ, ಅವ್ರಿಗೆ ಅದ್ರ ಬಗ್ಗೆ ಒಂಚೂರು ಪಶ್ಚಾತ್ತಾಪನೇ ಇಲ್ಲ ಅಕ್ಕ, ಒಂದು ವೇಳೆ ದೊಡ್ಡ ಮಾವ ಸೋತೋದ್ರೂ ಅವ್ರಿಗೆ ಒಂಚೂರು ಚಿಂತೆನೇ ಇಲ್ಲ ಅನಿಸುತ್ತೆ ಅಂತಾಳೆ. ಆಗ ವಿದ್ಯಾ, ನ್ಯೂಸ್ ಚಾನಲ್ನವ್ರಿಗಾದ್ರೂ ಬುದ್ಧಿ ಬೇಡವೆ, ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಏನು ಬೇಕೋ ಅದನ್ನೇ ಹಾಕ್ತಾರೆ ಅಂತಾಳೆ. ಆ ರೌಡಿಗಳನ್ನೆಲ್ಲ ಹೊಡೆದು ನಮ್ಮ ಮನೆಯವ್ರನ್ನ ಕಾಪಾಡಿದ್ದು ಶಿವರಾಮೇಗೌಡ್ರ ಮಗ ಅಂತ ಹೇಳೋಕ್ಕಾಗಕ್ಕಿಲ್ವೇ ಅಂತಿರ್ತಾಳೆ. ಆಗ ಚಂಪಾ, ಅಕ್ಕ, ನ್ಯೂಸ್ ಚಾನಲ್ನವರು ಏನಾದರೂ ಹೇಳಿ, ದೊಡ್ಡ ಮಾವ ಎಂಥವ್ರು ಅಂತ ಜನಕ್ಕೆ ಗೊತ್ತು ತಾನೆ, ಆದ್ರೂ ಆ ಸುಳ್ಳೆ ಸತ್ಯ ಅಂತ ಹೆಂಗೆ ನಂಬ್ಕೋತಾರೆ ಅಂತಾಳೆ. ಆಗ ವಿದ್ಯಾ ಕೋಪದಲ್ಲಿ, ಜನಕ್ಕೆ ಅದನ್ನೆಲ್ಲ ವಿಚಾರ ಮಾಡೋಷ್ಟು ತಾಳ್ಮೆ ಎಲ್ಲಿರ್ತದೆ ಹೇಳು ಅಂತ, ಎಲೆಕ್ಷನ್ಗೆ ಇರೋದು ಇನ್ನು 3 ದಿನ, ಅಂಥದ್ರಲ್ಲಿ ಮಾವಯ್ಯನ ಹೆಸರನ್ನ ಹಾಳು ಮಾಡಕ್ಕೆ ಹೋಗ್ತಿದ್ದಾರಲ್ಲ, ಇಂಥವ್ರಿಗೆ ಏನು ಹೇಳಬೇಕು ಅಂತಾಳೆ.
ಆಗ ಚಂಪಾ, ವಿದ್ಯಕ್ಕ ಅದರಿಂದ ಏನಾದ್ರೂ ಮಾವಯ್ಯ ಸೋತ್ರು ಅದನ್ನು ನಿನ್ ತಲೆಗೆ ಕಟ್ಬಿಡ್ತಾರೆ ಅಂತಾಳೆ. ಆಗ ವಿದ್ಯೆ, ಇಲ್ಲ ಚಂಪಾ, ಸತ್ಯ ಒಂದಲ್ಲ ಒಂದಿನ ಆಚೆ ಬಂದೇ ಬರ್ತದೆ ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡ ಸಭೆ ನಡೆಯೋ ಜಾಗಕ್ಕೆ ಬರ್ತಾನೆ. ಅಲ್ಲಿ ಯಾರು ಇಲ್ದೇ ಇರೋ ನೋಡಿ ತುಂಬಾ ಬೇಜಾರಲ್ಲಿ ಇರ್ತಾನೆ. ಹಾಗೆ ಅದ್ರ ಬಗ್ಗೆನೇ ಎಲ್ರು ಸೇರಿ ಚರ್ಚೆ ಮಾಡ್ಕೋತಾ ಇರ್ತಾರೆ. ಈ ಕಡೆ ಭದ್ರೇಗೌಡನು ಕ್ವಾಟ್ಲೆನು ಬರ್ತಾರೆ. ಇದೇನ್ಲ ಕ್ವಾಟ್ಲೆ, ಯಾರು ಬಂದೇ ಇಲ್ಲ ಇಲ್ಲೇ ಅಂತಾನೆ. ಆಗ ಕ್ವಾಟ್ಲೆ, ಅಣ್ತಮ್ಮ ಅವತಾರೆ ಟಿವಿಲಿ ನ್ಯೂಸ್ ಬಂತಲ್ಲ, ಅದ್ರ ಪ್ರಭಾವ ಇರ್ಬೋದಾ ಅಂತಾನೆ. ಆಗ ಭದ್ರ, ನೋಡ್ಲಾ, ಯಾವ ವಿಷಯ ಪ್ರಭಾವ ಬೀರೋದೋ ಗೊತ್ತಿಲ್ಲ, ಒಟ್ನಲ್ಲಿ ಜನ ಸೇರಿಸ್ಬೇಕು ಅಷ್ಟೇಯಾ ಅಂತಾನೆ. ಇಲ್ದೆ ಹೋದ್ರೆ ಅಪ್ಪ ಮರ್ವಾದೆ ಹೊಂಟೋಗ್ತದೆ ಅಂತಾನೆ. ಈ ಕಡೆ ಸಭೆ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಶುರು ಆಗುತ್ತೆ ಅಂತ ಮೈಕ್ನಲ್ಲಿ ಕೂಗ್ತಾ ಇರ್ತಾರೆ. ನಮ್ಮ ನೆಚ್ಚಿನ ಶಿವರಾಮೇಗೌಡರು ಹಾಗೆ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಅಂತ ಭಾಷಣ ಮಾಡ್ತಿರ್ತಾರೆ. ಆಗ ಭದ್ರೇಗೌಡ, ಕ್ವಾಟ್ಲೆ ಸುತ್ತಮುತ್ತ ಯಾರ್ಯಾರು ಜನ ಸಿಗ್ತಾರೋ ಕರ್ಕೊಂಬರ್ಲಾ, ನಾನು ಫೋನಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ, ಸರಿ ಅಣ್ತಮ್ಮ ಅಂತ ಹೇಳಿ ಹೊರಡ್ತಾನೆ. ಈ ಕಡೆ ಇಬ್ರು ಕೂತ್ಕೊಂಡಿರ್ತಾರೆ ಕಟ್ಟೆಯಲ್ಲಿ. ಆಗ ಕ್ವಾಟ್ಲೆ ಅವ್ರ ಹತ್ರ ಹೋಗಿ, ಶಂಕರಣ್ಣ, ಏನ್ ಇಲ್ಲೇ ಕೂತ್ಕೊಂಡಿದ್ರ, ಸಭೆ ಶುರು ಆಗ್ತದೆ, ಹೋಗೋಣ ಬನ್ನಿ ಅಂತಾನೆ. ಆಗ ಅವರು ಬಡವ್ರ ಮನೆ ಮಗಳನ್ನ ಸೊಸೆ ಮಾಡ್ಕೊಂಡು ಆಮೇಲೆ ಅವ್ರ ಮನೆ ಮೇಲೆ ರೌಡಿಗಳನ್ನ ಬಿಟ್ಟು ಹೊಡೆಸ್ತಂತ ಮುಖಂಡ ನಮಗ್ ಬೇಕಾ, ನಾವು ಬರೋದು ಇಲ್ಲ, ಅವ್ರಿಗೂ ನಾವು ವೋಟ್ ಹಾಕೋದು ಇಲ್ಲ ಅಂತಾನೆ. ಆಗ ಕ್ವಾಟ್ಲೆ, ಇದೇನನ್ನ ಸುಳ್ಳ ಸತ್ಯ ಅಂತ ನಂಬ್ಕೊಂಡಿದ್ದೀರಲ್ಲ, ಕಾರ್ಯಕ್ರಮ ಅಣ್ಣ, ಬನ್ನಿ ಅಣ್ಣ, ನಿಮ್ ಕೈ ಮುಗಿತೀನಿ ಅಂತ ಬೇಡ್ಕೊತಾನೆ. ಕ್ವಾಟ್ಲೆ ಎಷ್ಟೇ ಬೇಡ್ಕೊಂಡ್ರು ನಾವು ಬರಕ್ಕಿಲ್ಲ, ಹೋಗ್ಲಾ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈ ಕಡೆ ಫೋನಲ್ಲಿ ಭದ್ರೇಗೌಡನು ತುಂಬಾ ಪ್ರಯತ್ನ ಪಡ್ತಾ ಇರ್ತಾನೆ. ಈ ಕಡೆ ಕ್ವಾಟ್ಲೆ ಮನೆಗೂ ಹೋಗಿ ಅಂಗಡಿಗೂ ಹೋಗಿ ಬೇಡ್ಕೊತಾ ಇರ್ತಾನೆ. ಆದ್ರೂ ಯಾರು ಕೇಳ್ತಾ ಇರೋದಿಲ್ಲ. ಈ ಕಡೆ ಗೋವಿಂದನು ಪ್ರಯತ್ನ ಮಾಡ್ತಿರ್ತಾನೆ. ಆಮೇಲೆ ಗೋವಿಂದ ಹೇಳ್ತಾನೆ, ಅಣ್ಣ, ಈ ಸುಳ್ಳು ಸುದ್ದಿ ಆಗ್ಲೇ ಎಲ್ಲ ಕಡೆ ಕಾಡ್ಗಿಚ್ಚಿನಂಗೆ ಹಬ್ಬಿಟ್ಟಿದೆ. ಯಾವುದೇ ಊರಿಗೆ ಹೋಗಿ ಜನಗಳನ್ನ ನಮ್ ಗಾಡಿಗೆ ಹತ್ತಿ ಅಂದ್ರೆ ಹತ್ತಕ್ಕಿಲ್ಲ ಅಂತವ್ರೆ, ಏನ್ ಮಾಡೋದು ಅಂತ ನಮ್ಮನ್ನೇ ಕೇಳ್ತಾವ್ರೆ ಅಂತಾನೆ. ಆಗ ಶಿವರಾಮೇಗೌಡ, ನಾವೇನು ಅಂತ ಗೊತ್ತಿದ್ದು, ನಮ್ ನಿಷ್ಠೆ ಅಂತ ಗೊತ್ತಿದ್ರು ಯಾರೋ ಮಾಡ್ತಿರೋ ನಾಟಕಕ್ಕೆ ಬೆಂಬಲಕ್ಕೆ ನಿಂತ್ಕೊಂಡು ಹಿಂಗ್ ಮಾಡಿದ್ರೆ ಹೆಂಗೆ ಹೇಳು ಅಂತಾನೆ. ಈ ಕಡೆ ಭದ್ರೇಗೌಡನ ಹತ್ರ ಕ್ವಾಟ್ಲೆ ಬರ್ತಾನೆ. ಅಣ್ತಮ್ಮ, ನಾ ಹೇಳ್ದಂಗೆ ಇದು ಸುಳ್ಳು ನ್ಯೂಸಿನ ಪ್ರಭಾವನೆಯ, ಜನ ಬರಕ್ಕಿಲ್ಲ, ಮಾವ ಹಿಂಗ್ ಊಟಕ್ಕಾಕಿಲ್ಲ ಅಂತ ಮುಕ್ಕೊಡ್ದಂಗೆ ಹೇಳ್ತಾವ್ರೆ ಅಂತಾನೆ. ಈ ಕಡೆ ಈಶ್ವರಿ ಮತ್ತು ಮನೆಯವರೆಲ್ಲ ಶಿವರಾಮೇಗೌಡನ ಹತ್ರ ಬರ್ತಾರೆ. ಆಗ ಈಶ್ವರಿ, ಏನ್ ಭಾವ, ಕುರ್ಚಿಗಳೆಲ್ಲ ಖಾಲಿ ಹೊಡಿತವೆ, ಹಿಂಗೆ ಆದ್ರೆ ಮಂತ್ರಿಗಳು ಬಂದಾಗ ಹೆಂಗ್ ಭಾವ ಅಂತಾಳೆ. ಆಗ ಶಿವರಾಮೇಗೌಡ ಏನು ಹೇಳಿದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಆಗ ಮಂತ್ರಿಗಳ ಕಾರ್ ಬರುತ್ತೆ. ಆಗ ಎಲ್ಲರೂ ಹೋಗಿ ಶಿವರಾಮೇಗೌಡ ಹೋಗಿ ಸ್ವಾಗತ ಮಾಡ್ಕೋತಾನೆ. ಈ ಕಡೆ ಈಶ್ವರಿ, ನಿಮ್ ದೊಡ್ಡಪ್ಪನ ಸೋಲು ಮತ ಎಣಿಕೆಯಿಂದ ಶುರು ಆಗಕ್ಕಿಲ್ಲ, ಈ ಜನಗಳು ಇವನಿಂದ ದೂರ ಹೋಗ್ತಾರ ನೋಡು, ಇಲ್ಲಿಂದ ಶುರು ಆಗ್ತದೆ ಅಂತಾಳೆ. ಆಗ ಸುಭಾಷ, ನೋಡ್ತಾ ಇರು, ಇನ್ ಮುಂದಕ್ಕೆ ಹೆಜ್ಜೆ ಹೆಜ್ಜೆಗೂ ಅವಮಾನನೇ ಅಂತಾನೆ. ಆಗ ಮಂತ್ರಿಗಳು ಸಭೆ ಹತ್ರ ಬರ್ತಾರೆ. ಶಿವರಾಮೇಗೌಡ್ರೆ, ಏನಿದೆಲ್ಲ ಅಂತಾರೆ. ಇದ್ರ ತುಂಬಾ ನಿಮ್ ಜನ ವಿರುದ್ಧ ನಿಂತವ್ರೆ ಅಂತ ನಮ್ಗೆ ವಿಷಯ ಬಂತು, ಆದ್ರೆ ಈ ಮಟ್ಟಕ್ಕೆ ಪರಿಣಾಮ ಬೀಳ್ತದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಂತಾರೆ. ಆಗ ಗೋವಿಂದ, ಸಾಹೇಬ್ರೆ, ನಿನ್ನೆವರೆಗೂ ಎಲ್ಲ ನಮ್ಮ ಪರವಾಗೇ ಇತ್ತು, ಆದ್ರೆ ಇವತ್ತು ಹಬ್ಬಿರೋ ಒಂದು ಸಣ್ಣ ಸುಳ್ಳು ಸುದ್ದಿಯಿಂದ ಎಲ್ಲ ನಮ್ಮ ವಿರೋಧ ಆಗ್ಬಿಟ್ಟವ್ರೆ ಅಂತಾನೆ. ಆಗ ಮಂತ್ರಿಗಳು, ಅಲ್ಲ ಗೌಡ್ರೆ, ಎಲೆಕ್ಷನ್ ಹತ್ರ ಇಟ್ಕೊಂಡು ನೀವು ಈಗ ಈ ಪರಿಸ್ಥಿತಿ ತಂದ್ಕೋಬೇಕಿತ್ತಾ ಅಂತಾರೆ. ಯಾವುದೇ ವಿಷಯ ಆದರೂ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ತಾನೆ ಅಂತಾರೆ. ಆಗ ಶಿವರಾಮೇಗೌಡ, ಸತ್ಯವಾಗ್ಲೂ ಸಾಹೇಬ್ರೆ, ಈ ವಿಷಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಇದು ನನ್ನ ವಿರುದ್ಧ ಮಾಡಿರೋ ಷಡ್ಯಂತ್ರ ಸಾಹೇಬ್ರೆ ಅಂತಾನೆ. ಆಗ ಗೌಡ್ರೆ, ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ, ಅವ್ರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ.